ತಮ್ಮ ಅನಿಸಿಕೆಯನ್ನ ಹೇಳಬೇಕಾಗಿ ವಿನಂತಿ. ಲೋಕದ ಕಲ್ಯಾಣಕ್ಕಾಗಿ ಬಿಸಿಲಲ್ಲಿಯೇ ನೆಲೆಸಿ ಅಳುವ ಕಂದಮ್ಮಗಳನ್ನ ಕಂಡು ಗೋಡಿ ತಪ್ಪಡಿಸಿ ಹಾಲನ್ನು ಹಿಂಡಿ ಭಕ್ತರಿಗೆ ಉಣಿಸಿರ್ತಕ್ಕಂಥ ಸಾಕ್ಷಾತ್ ಭಗವಂತ ಶ್ರೀ ಬಿಸಿಲು ಸಿದ್ದೇಶ್ವರ ಮಹಾಲಕ್ಷ್ಮೀ ದೇವಿಯ ತಪೋಭೂಮಿ ಪಾವನ ಸುಕ್ಷೇತ್ರ ಸಣ್ಣಹಳ್ಳಿ ಗೋಡಿಯಾಳ ಗ್ರಾಮದ ಈ ನಾಡದೇವಿ ಜಗದಂಬಾ ದೇವಿಯ ಒಂದು ಈ 11 ದಿನಗಳ ಉತ್ಸವದ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಮ್ಮ ಭೀಮಾ ನದಿ ದಂಡೆಯ ಮೇಲೆ ಕಂಗೊಳಿಸ್ತಕ್ಕಂಥ ಐತಿಹಾಸಿಕ ಒಂದು ರಾಜಧಾನಿ ತರದವಾಡಿಯ ಪರಮ ಪೂಜ್ಯ ಮಾಂತೇಶಪ್ಪಾಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಮುತ್ತು ರತ್ನಗಳಂತೆ ಹೊಳಪನ್ನು ಹೊಳಿತಕ್ಕಂಥ ಈ ಮಕ್ಕಳು ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನು ಕಂಡು ಇಡೀ ನಮ್ಮ ಸುಕ್ಷೇತ್ರ ಗೋಡ್ಯಾಳ ಗ್ರಾಮದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಒಂದು ಈ ಶುಭಗಳಿಗೆ ನಾವು ಕಂಡಿದ್ದೇವೆ. ಇಂತಹ ಒಂದು ಗಳಿಗೆ ಆ ಮೇಘರಾಜನು ಅವಕಾಶ ಮಾಡಿಕೊಟ್ಟು ಅಪ್ಪಾಜಿಯವರು ಹೇಳಿರ್ತಕ್ಕಂತೆ ಇಂಥ ಅವಕಾಶ ಕಲ್ಪಿಸಿದನಂದ್ರೆ ಇದು ಒಂದು ನಮ್ಮ ಒಂದು ಗ್ರಾಮದ ಒಂದು ವೈಶಿಷ್ಟ್ಯ ಮತ್ತು ಪೂಜೆ ಗುರುಗಳು ನಮ್ಮ ಈ ಚಿಕ್ಕ ಗ್ರಾಮದ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿ ಅಂತ ಹೇಳಿ ನಾನು ಹೇಳ ಬಯಸ್ತಾ ಇದ್ದೇನೆ. ಈ ವರ್ಷ ಸುಮಾರು ನಾವು 40-50 ವರ್ಷಗಳಿಂದ ನಾವು ಮಳೆ ಕೇಳ್ತಾ ಇದ್ದೇವೆ ಭಗವಂತನಲ್ಲಿ. ಅಂತ ಒಂದು ಮಳೆ ಈ ವರ್ಷ ಇಷ್ಟೊಂದು ಬಂದು ನಮಗೆಲ್ಲರೂ ಖುಷಿಯಾಗಿದೆ. ಮುಂದೆ ಇದೇ ತರನಾಗಿ ಮಳೆ ಚೆನ್ನಾಗಿ ಬಂದಿದೆ, ಬೆಳೆಯೂ ಚೆನ್ನಾಗಿ ಬರಲಿ, ಇಂಥ ಸಾಹಿತ್ಯ ಸಂಗೀತ ಕಾರ್ಯಕ್ರಮಗಳು ಈ ಭೂಮಂಡಲ ಮೇಲೆ ನಡೀಲಿ. ಮತ್ತು ಇಷ್ಟೊಂದು ಮಳೆ ನಾವು ಮೊದಲು ನಮ್ಮ ಗ್ರಾಮದಾಗ ಲಕ್ಷ್ಮೀದೇವಿ ಗುಡಿಯೊಳಗೊಂದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು. ಮುಂದೆ ಮೊದಲನೇ ಸಲ ಇಲ್ಲಿ ಅಗಸಿ ಒಳಗೆ ತಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ವರ್ಷದಲ್ಲಿ ನಾವು ಇಂಥ ಮಳೆ ಕಂಡಿದ್ದೆವು. ಈಗ ಮತ್ತೆ ನಾವು 30 ವರ್ಷಗಳ ನಂತರ ಇಂಥ ಮಳೆ ಕಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ನಾವು ಪೂಜ್ಯ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಒಂದು ಗಿಡಗಳ ಹಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಪ್ಪಾಜಿಯವರು ಇಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ತದ್ಯವಾಡಿಯಲ್ಲಿ 5 ದಿನ ಗುರು ಪೌರ್ಣಿಮೆ ಮಾಡೋದ್ರ ಜೊತೆಗೆ ಅವರು ರೈತರಿಗೆ ಮಾರ್ಗದರ್ಶನ ಮಾಡುತ್ತಾ ಶ್ರೀಮಠದಿಂದ ಆಕಳವನ್ನು ಈ ವರ್ಷ ಕಾಣಿಕೆಯನ್ನು ಕೊಟ್ಟು ಮುಂದೆ ನಮ್ಮ ಭಾಗದಲ್ಲಿ ಪುಣ್ಯಕೋಟಿ ಗೋಮಾತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಲಿ ಅಂತ ಹೇಳುವುದರ ಜೊತೆಗೆ 1,000 ಗಿಡಗಳನ್ನು ಕೂಡ ರೈತರಿಗೆ ಹಂಚಿದ್ದಾರೆ. ನನಗೂ ಒಂದು ಆಶೀರ್ವಾದ ರೂಪದೊಳಗೆ ಗಿಡಗಳನ್ನು ಕೊಟ್ಟಿದ್ದಾರೆ. ನವೆಂಬರ್ ರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಗಿಡಗಳನ್ನು ನೆಡುವುದರ ಮುಖಾಂತರ ಗುರುಗಳ ಒಂದು ಮಾರ್ಗದರ್ಶನ ಮುನ್ನೇರ್ತೀವಿ ಅಂತ ಹೇಳಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಅಂಧ ಮತ್ತು ಮೂಕ ಮಕ್ಕಳ ಶಾಲೆಯನ್ನು ಕೂಡ ಪರಿಗಣಿಸಲಿ ಅಂತ ಹೇಳಿ ಸೃಷ್ಟಿಕರ್ತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ 2 ಮಾತುಗಳಿಗೆ ವಿರಾಮ ಹೇಳುವ ಮುನ್ನ ಅನ್ನದಾತನ ಮೇಲಿರಲಿ ಎಲ್ಲರ ಪ್ರೀತಿ. ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲಿರುಳು ದುಡಿಯುವ ಸಭೆಗೆ ಸುಖ ಎಲ್ಲೈತಿ, ಕಾಯಕ ಯೋಗಿಗಳ ಕಷ್ಟ ಖಂಡಿತ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ನಮ್ಮ ಪೂಜ್ಯ ಅಪ್ಪಾಜಿಯವರು ಹಚ್ಚಿರ್ತಕ್ಕಂಥ ಈ ಪ್ರವಚನದ ಜ್ಯೋತಿ, ಬೆಳಕು ನೀಡಲು ಬೆಳಗುತ್ತಿದೆ ತರದವಾಡಿಯ ಮೂಕ ಅಂಧ ಮಕ್ಕಳ ಜ್ಯೋತಿ. ನಮಸ್ಕಾರದೊಂದಿಗೆ ಜೈ ಭಾರತ ಮಾತೆ, ಜೈ ಸಿದ್ದೇಶ್ವರ. ಬಹಳ ಸುಂದರ